ಇದು ಕೊಡ್ಲಿಪೇಟೆ ಸಂತೆ. ಇವತ್ತು ಸಂಡೇ ಅಲ್ಲ, ಹಾಗಾಗಿ ಇವತ್ತು ಇಲ್ಲಿ ಸಂತೆ. ಕೆಲವು ವರ್ಷಗಳ ಹಿಂದೆ ನನಗೆ ಬೇಕಾದಂಥ ಒಬ್ಬ ವ್ಯಕ್ತಿ ಇವತ್ತು ತನ್ನ ಮನೆ ಜವಾಬ್ದಾರಿನ ನಿರ್ವಹಿಸೋಕ್ಕೋಸ್ಕರ ಒಂದು ಬ್ಯಾಗನ್ನು ಹಿಡಿದು ಸಂತೆ ಮಾಡೋಕ್ಕೆ ಬರ್ತಿದ್ರು. ಇವತ್ತು ಆ ನೆನಪುಗಳು ನನಗೆ ಕಾಡದಿದ್ದರು ಆ ಒಬ್ಬ ವ್ಯಕ್ತಿಗೋಸ್ಕರ ನಾನು ಮಾತಾಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಮೋಸನೋ ಅಥವಾ ಕುಟುಂಬದ ಜವಾಬ್ದಾರಿನೋ ಗೊತ್ತಿಲ್ಲ, ಕೆಲವೊಂದು ಸಂದರ್ಭ ಕೆಲವೊಬ್ಬರನ್ನ ಕೆಟ್ಟವರನ್ನ ಹಾಕ್ಸ್ಬಿಡುತ್ತೆ. ನಾನು ಅಂದ್ಕೊಂಡಿದ್ದು ಅಷ್ಟೇ, ಅವರು ಅದೇ ಥರ ಆಗಿಬಿಟ್ರು ಅಂತ. ಅವರ ಮನಸ್ಸಲ್ಲಿ ಇನ್ನೊಬ್ಬರ ಬಗ್ಗೆ ಏನಿದೆ ಗೊತ್ತಿಲ್ಲ, ಆದರೆ ಇನ್ನೊಬ್ಬರ ಮನಸ್ಸಲ್ಲಿ ಯಾವತ್ತೂ ಒಳ್ಳೆಯ ಭಾವನೆ, ಒಳ್ಳೆಯ ಅಸ್ತಿತ್ವವನ್ನು ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ನಾವು ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವರು ಕೆಟ್ಟವರಾಗಿದ್ದರೆ ಕರ್ಮ ಅನ್ನೋದು ರಿಟರ್ನ್ ಹೊಡೆದೇ ಹೊಡೆಯುತ್ತೆ.